ಸಿರುಗುಪ್ಪ ತಾಲೂಕಿನ ವಿವಿಧ ಗ್ರಾಮಗಳ ರೈತರು ಬೀಜ ಮಾರಾಟಗಾರರು ತಮಗೆ ನೀಡಿದ್ದ ಭತ್ತದ ಬೀಜವನ್ನ ಬಿತ್ತನೆ ಮಾಡಿದ್ದು ಆ ಬೀಜಗಳು ಕಳಪೆ ಮಟ್ಟದ್ದಾಗಿವೆ. ಆದ್ದರಿಂದ ಬೀಜ ಮಾರಾಟ ಮಾಡಿದ ಕಂಪನಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಬೆಳೆ ನಷ್ಟ ಪರಿಹಾರವನ್ನ ನೀಡಬೇಕೆಂದು ಒತ್ತಾಯಿಸಿ ಸಿರುಗುಪ್ಪ ತಾಲೂಕಿನ ಹಳೆಕೋಟೆ, ಬಲಗುಂದಿ, ದೇವಿನಗರ, ಮುದ್ದಟನೂರು, ತೆಕ್ಕಲಕೋಟೆ, ಹೊಸಳ್ಳಿ, ಹಾಗಲೂರು ಮತ್ತು ಸಿಂಧನೂರು ತಾಲೂಕಿನ ಗೊಂಡಿಗನೂರು ಗ್ರಾಮದ ರೈತರು ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದರು. ಕಳೆದ ಒಂದು ವಾರದ ಹಿಂದೆ ರೈತರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಮಾರ್ಚ್ 11ರಂದು ಬೀಜ ತಯಾರಿಕಾ ಕಂಪನಿಯವರು ಬಂದು ರೈತರೊಂದಿಗೆ ಮಾತನಾಡುತ್ತೇವೆ ಅಂತ ತಿಳಿಸಿದ್ರು. ಆದರೆ ಇಲ್ಲಿಯವರೆಗೂ ಬೀಜದ ಕಂಪನಿಯವರು ಬಂದಿಲ್ಲ. ಈಗ ನೋಡಿದ್ರೆ ನಾವು ದೂರು ಕೊಟ್ಟಿಲ್ಲ ಅಂತ ಹೇಳ್ತಾ ಕೃಷಿ ಇಲಾಖೆ ಅಧಿಕಾರಿ ಪಾಲಾಕ್ಷಿಗೌಡ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇವರಿಗೆ ಕಳಪೆ ಬೀಜ ನೀಡಿದ ಕಂಪನಿಗಳ ಮೇಲೆ ಕ್ರಮ ಕೈಗೊಳ್ಳಲು ಆಸಕ್ತಿ ಇಲ್ಲ. ಕ್ರಮ ಕೈಗೊಳ್ಳಲು ವಿನಾಕಾರಣ ಭತ್ತದ ಬೆಳೆಯ ಭಾವಚಿತ್ರ ಪಹಣಿ ಸಮೇತ ದೂರು ನೀಡಿದ್ರೆ ಆ ದೂರನ್ನ ಸಂಬಂಧಪಟ್ಟ ವಿಜ್ಞಾನಿಗಳನ್ನ ಕರೆಸಿ ಪರೀಕ್ಷಿಸುತ್ತೇವೆ ಅಂತ ಕಾರಣ ಹೇಳ್ತಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಸಿರುಗುಪ್ಪ ತಾಲೂಕಿನ ವಿವಿಧ ಗ್ರಾಮದ ರೈತರು ನಗರದ ಕೃಷಿ ಇಲಾಖೆ ಮುಂದೆ ವಿಷದ ಬಾಟಲ್ಗಳನ್ನ ಹಿಡಿದು ಕಲಬೆರಕೆ ಬೀಜ ನೀಡಿದ್ದ ಅಂಗಡಿ ಮಾಲೀಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ರೈತರು ಕೃಷಿ ಅಧಿಕಾರಿಗಳನ್ನ ಆಗ್ರಹಿಸಿದ್ರು. ತಂಡಗಳನ್ನು ಕ್ಷೇತ್ರ ಭೇಟಿ ಮಾಡಿಸಿ ಅದು ಸೂಕ್ತ ಕ್ರಮ ಜರುಗಿಸಲಾಗುತ್ತೆ ಅಂತ ರೈತರಿಗೆ ಹೇಳಿದ್ರು. ಈಗೇನಪ್ಪ ಅಂದ್ರೆ ರೈತರು ಕಂಪ್ಲೇಂಟ್ ಕೊಡಲಿಕ್ಕೆ ಮೊದಲು ಬಿಲ್ಲು, ಪಾವತಿಸಿದ ಬಿಲ್ಲು, ರಸೀದಿ ಮತ್ತು ಪಾಣಿ, ಒಂದು ಫೋಟೋ ಆರ್ಡರ್ ಕೊಟ್ಟರಿಗಿನ ಆಯಾ ಕ್ಷೇತ್ರ ಭೇಟಿ ಆ ಒಂದು ಸರ್ವೆ ನಂಬರ್ ವೈಸು ಕ್ಷೇತ್ರ ಭೇಟಿ ಮಾಡಿಸಿ ವಿಜ್ಞಾನಿ ತಂಡಗಳೊಂದಿಗೆ ಅದಕ್ಕೆ ರಿಪೋರ್ಟ್ ತಗೊಂಡು ನಾವು ವರದಿ ಮುಂದಿನ ಕ್ರಮಕ್ಕಾಗಿ ಲೀಗಲ್ ಆಕ್ಷನ್ಗೆ ಕಳ್ಸಕ್ಕೆ ಕ್ರಮ ಜರುಗಿಸ್ತಾರೆ. ದೂರ ಬಂದಿಲ್ಲ, ದೂರ ಬಂದಿಲ್ಲ. ಈಗ ಒಂದು 8 ದಿನ ಕೆಳಗೆ ಈ ರೀತಿ ಆಗಿದೆ ಅಂದರೆ ಕಂಪನಿಯವರು ಬಂದು ವಿಸಿಟ್ ಮಾಡಿ ಬಂದಿದ್ರು. ದೂರ ಬಂದಿಲ್ಲ, ಲಿಖಿತವಾಗಿ ಯಾವುದು ಬಂದಿಲ್ಲ. 200 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಮಿಕ್ಸ್ ಆಗಿ. ಒಂದು ಲಾಟ್, ಯಾವುದೋ ಒಂದು ಲಾಟ್ ಅಂತ ಹೇಳ್ತಾ ಇದಾರೆ. ಆ ಲಾಟ್ ಕರೆಕ್ಟ್ ಈಗ ಐಡೆಂಟಿಫೈ ಮಾಡಿಸಿ. ಅಕ್ಟೋಬರ್ 29 ಸಸಿ ಮಾಡಿ ಸರ್. ನಾವು ಡಿಸೆಂಬರ್ನಾಗ ನೆಲ್ಲ ಹಚ್ಚಿ ಸರ್. ಅವ್ರು ಗಂಗಾ ಕಾವೇರಿ ಅಂತೇಳಿ 2 ಅಂಗಡಿಯವರು RP ಟ್ರೇಡರ್ಸ್ ಹಾಗೂ ಮತ್ತು ಮಂಜುನಾಥ ಟ್ರೇಡರ್ಸ್ ಅಂತೇಳಿ ಇಬ್ಬರು ಮಾಲೀಕರು, ಅಂಗಡಿ ಮಾಲೀಕರು ನಮಗೆ ಗಂಗಾ ಕಾವೇರಿ ಅಂತ ಬೀಜ ಕೊಟ್ಟಿರು ಸರ್. ನಾವೀಗ ನೆಲ್ಲ ಗದ್ದೆ ಹಚ್ಚಿ 135 ದಿವಸ ಆಯ್ತು ಸರ್. ಗಂಗಾ ಕಾವೇರಿ ಅಂದ್ರೆ 135 ದಿವಸ ಕೊಯ್ಲು ಆಗಿಬಿಡೋಕೆ ಸರ್. ಇವಾಗ ನೀರಿನ ಪ್ರಾಬ್ಲಮ್ ಇದೆ ಸರ್. ಇವಾಗ ಇನ್ನೂ 15 ದಿವಸ ಆದ್ರೂ ನೀರು ಆಗ್ತವೆ, ನಾವು ನೀರು ಕೊಡ್ತೀವಿ. ಇನ್ನು 2 ತಿಂಗಳು ನೀರಿಟ್ಟು ಕೂಡ ಅದು ನೆಲ್ಲು ತೆನೆಗೆ ಸ್ಟೇಜ್ನಾಗಿಲ್ಲ ಸರ್. ಒಂದು ಕುಸುಮ ಐತೆ, ಒಂದು ಒಡೆ ಐತೆ, ಒಂದು ಬಿರು ಒಕ್ಕೊಂಡಾಗ ಇದು ನೆಲ್ ಕಾಳಾಗ್ಬಿಡ ಸರ್. ನಾವು ಮ್ಯಾಗದ ಕಾಳಾಗಿದ್ದನ್ನ ಕೊಯ್ಯಕ್ಕೆ ಹೋದ್ರೆ ಕೆಳಗಡೆ ಮುಕ್ಕಾಲು ಭಾಗ ಇನ್ನು ಕುಸುಮ ಸರ್. ನಾವು ಎಕರೆಗೆ 20 ರಿಂದ 25 ಸಾವಿರ ರೂಪಾಯಿ ನಾವು ಎಣ್ಣೆ ಪುಡಿ ಹೊಡೆದಿ ಸರ್. ಈಗ 160 ದಿವಸ ಆದ್ರೂ ಕೂಡ ಅದು ಕೊಯ್ಯಕ್ಕೆ ಬಂದಿಲ್ಲ. ಅದಕ್ಕೆ ಬೀಜ ಪ್ರಾಬ್ಲಮ್ ಅಂತ ನಾವು AD ಆಫೀಸಿಗೆ ಇವಾಗ 15ರಿಂದ 20 ದಿವಸ ಆಯ್ತು ನಾವು ತಿರುಗಾಡಕತ್ತೀವಿ. ಅಂಗಡಿಯವರು ಯಾವುದೇ ರೀತಿ ನಮ್ಗೆ ಸ್ಪಂದನೆ ಕೊಡ್ತಾ ಇಲ್ಲ. ಇದು ಸಿರುಗುಪ್ಪ ಅಕ್ಕಪಕ್ಕದ ಹಳ್ಳಿಯ ರೈತರ ಒಂದು ಗೋಳಾಗಿತ್ತು. ಇವತ್ತು ಸ್ವತಃ ಈ ಬಗ್ಗೆ ಮಾತಾಡಲಿಕ್ಕೆ ರೈತರಾದಂತಹ ಬಸವರಾಜ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ಕಾರ ಮೇಡಮ್. ನಿಮಗೆ ಭತ್ತದ ಬೆಳೆಯಲ್ಲಿ ಈ ರೀತಿಯಾದಂತಹ ಕಳಪೆ ಗುಣಮಟ್ಟದ ಒಂದು ಬೀಜವನ್ನ ನೀಡಿ ನಿಮ್ಮ ಬೆಳೆಗಳು ಹಾನಿ ಆಗೋ ತರ ಮಾಡಿದ್ದಾರೆ. ಸೊ ಇದು ಯಾವಾಗ ಗಮನಕ್ಕೆ ಬಂತು? ಸೊ ಈಗ ಏನ್ ಹೇಳ್ತಾ ಇದಾರೆ ಕಂಪನಿಯವರು ಅಂತ? ಮೇಡಮ್, ನಾವು ಅಕ್ಟೋಬರ್ ತಿಂಗಳಲ್ಲಿ ಬೀಜ ತಗೊಂಡು ಡೆಸಿಮೇಟ್ ಹಾಕಿ ನವೆಂಬರ್ ತಿಂಗಳಲ್ಲಿ ನಾಟಿ ಮಾಡಿದ್ವಿ ಮೇಡಮ್. ನಾವು ನಾಟಿ ಮಾಡಿ 160,000 ಮೇಡಮ್. ಅದು ನಮ್ಗೆ ಹೇಳಿರೋ ಪ್ರಕಾರ ಅಂಗಡಿ ಮಾಲೀಕರು 135 ದಿವಸದಲ್ಲಿ ನಾಟಿ ಕೊಯ್ಲಿ ಬರುತ್ತಪ್ಪ ಅಂತೇಳಿ ನಮ್ಗೆ ಬೀಜ ಕೊಟ್ಟಿದ್ದಾರೆ ಮೇಡಮ್. ಗಂಗಾ ಕಾವೇರಿ ಅಂತೇಳಿ. ಅದು ಈಗ 160 ದಿವಸ ಆದ್ರೂ ಇನ್ನು ಕೊಯ್ಲಿ ಬಂದಿಲ್ಲ ಮೇಡಮ್. ಒಂದು ತೆನೆ ಹೊಂಟತ್ತೆ, ಒಂದು ಇನ್ನು ಕುಸುಮ ಐತೆ, ಒಂದು ಒಡೆ ಕಾಯಾಗಿಬಿಡುತ್ತೆ ಮೇಡಮ್. ಅವಾಗೆ ಬೀಜ ಲೋಕಲ್ ಅಲ್ಲೇ ಇದಾರ, ಎಲ್ಲಿದ್ದಾರೆ ಅವರು? ಲೋಕಲ್ ಅವರು ಬೀಜ ಕೊಟ್ಟಿದ್ದಾರೆ ಸರ್ ನಮ್ಗೆ. ಲೋಕಲ್ ಅವರು ಬೀಜ ಕೊಟ್ಟು ಈಗ ಯಾವ್ದೋ ಒಂದು ಆಂಧ್ರದಿಂದ ನಂದರಿಂದ ಬರ್ತೀವಿ, ಅದು ಕಂಪ್ನಿ ಇದೆ ಅಂತ ಹೇಳಿ ನಮ್ಗೆ ಸುಳ್ಳು ಹೇಳ್ತಾ ಇದಾರೆ ಸರ್. ಅವ್ರು ಲೋಕಲ್ ಅವರು ಬೀಜ ಕೊಟ್ರೆ ನಮ್ಗೆ. ಅವರು ಲಾಟ್ ನಂಬರ್ ಇದೆ ಸರ್, ನಮ್ದು ಕಂಪ್ನಿ ಇದೆ, ಕಂಪ್ನಿಯಿಂದ ಕರೆಕ್ಟ್ ಸಿ ಅಂತ ಹೇಳಿ 20 ದಿವಸದಿಂದ ನಮ್ಗೆ ಬಹಳ ಸತಾಯಿಸ್ಬಿಟ್ರು ಸರ್. AD ಆಫೀಸಿಗೆ, ಅವ್ರ ಅಂಗಡಿಗೆ ನಾವು ಹಳಕೊಟ್ಟು ತಿರುಗಾಡ್ತಿರೋ ಸಾಕಾದ್ರೆ ಸರ್. ಇವತ್ತು ನಾವು ಸುದ್ದಿ ನಿಮ್ಮ ಚಾನಲ್ ಮುಖಾಂತರ ಹೇಳಿಗೋಸ್ಕರ ನಮ್ಗೆ ಇವತ್ತು ರೈತರು ಒಂದು 50% ನ್ಯಾಯವನ್ನು ದೊರಕಿಲ್ಲ ಸರ್. ಆದ್ರೂ ದೊರಕ ಲಕ್ಷಣ ಕಾಣ್ತಾ ಇದೆ ಸರ್ ನಮ್ಗೆ. ಈಗ ಅಧಿಕಾರಿಗಳು ಏನ್ ಹೇಳ್ತಾರೆ ಅಲ್ಲಿ? ಅಧಿಕಾರಿಗಳು ಎಲ್ಲ ಅಂಗಡಿ ಪರವಾಗಿ ಮಾತಾಡ್ರಿ ಸರ್. ಇವತ್ತು ನಾವೆಲ್ಲ ರೈತರು ಚಾನಲ್ ಮುಖಾಂತರ ಹೋದಾಗ ಇವಾಗ ನಮ್ ಜನ ಇವತ್ತು ಮಾತಾಡ್ತಾ ಇದ್ದಾರೆ ಸರ್ ಅಧಿಕಾರಿಗಳು. ಸೊ ನ್ಯಾಯ ಕೊಡ್ಸಕ್ ಎಷ್ಟು ದಿನ ಆಗುತ್ತಂತೆ?
ಅವ್ರ ನ್ಯಾಯ ಗೌರವ ವ್ಯವಸ್ಥೆನೇ ಹೇಳ್ತಾ ಇಲ್ಲ ಮೇಡಮ್. ಇನ್ನೂ ಇಷ್ಟುವರೆಗೆ ನಮ್ಗೆ ಯಾವ್ದೇ ರೀತಿ ನ್ಯಾಯ ಸಿಗೋ ಭರವಸೆನೂ ಇಲ್ಲ ನಮ್ಗೆ. ಅವ್ರು ಅಂಗಡಿಯವರಾದ್ರೂ ಹೇಳ್ತಾ ಇಲ್ಲ, ಯಾರು ನಮ್ಗೆ ಏನು ಹೇಳ್ತಾ ಇಲ್ಲ. ನ್ಯಾಯ ನಮ್ಗೆ ಯಾವ ಟೈಮ್ ಬರ್ತಾ ಇದೀವಿ, ನಾವು ಎಕರೆಗೆ 30,000 ರೂಪಾಯಿ ಖರ್ಚು ಮಾಡಿದೀವಿ ಮೇಡಮ್. ಖರ್ಚು ಮಾಡಿದ್ದು ದುಡ್ಡು ಕೂಡ ನಮ್ಗೆ ಭರವಸೆನೂ ಇಲ್ಲ ನಮ್ಗೆ. ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ? ಮುಂದೆ ಏನ್ ಪ್ರತಿಭಟನೆ ಮಾಡೋ ಮೂಲಕ ನಾವು ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್. ನಾವು ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್. ಕರ್ನಾಟಕ ರಕ್ಷಣಾ ವೇದಿಕೆ ನಿಮಗೆ ಉಗ್ರ ಹೋರಾಟ ಮಾಡ್ತೀವಿ ಮೇಡಮ್. ಅವರು ಕಂಪ್ನಿ ತರಿಸಿದ್ರೆ ನಮಗೆ ಸಂಬಂಧ ಇಲ್ಲ ಮೇಡಮ್. ನಮಗೆ ಇಲ್ಲಿ ಲೋಕಲ್ ಡೀಲರ್ ನಮಗೆ ಸಂಬಂಧ. ಆ ಡೀಲರ್ ನಮ್ಗೆ ಅವ್ರ ಮನೆ ದುಡ್ಡನ್ನು ಕೊಡ್ಲಿ, ಕಂಪ್ನಿ ದುಡ್ಡನ್ನು ಕೊಡ್ಲಿ, ನಾವು ಏನು ಖರ್ಚು ಮಾಡಿ ಬೆಳಗ್ಗೆ ಎಕರೆಗೆ 30,000 ರೂಪಾಯಿ ಖರ್ಚು ಮಾಡಿ ನಾವು ಅಷ್ಟೇ ಕೇಳ್ತಾ ಇದೀವಿ. 30,000 ರೂಪಾಯಿ ನಮಗೆ ಪುಡಿ ಎಣ್ಣೆ ಇಷ್ಟು ಟೈಮ್ ನಮ್ಗೆ ಅಷ್ಟೇ ಕೊಟ್ರಪ್ಪ, ನಮ್ಗೆ ಲಾಭ ಬೇಡ. ಈ ಸಿಚುವೇಶನ್ ನಮ್ಗೆ ಲಾಭ ಏನ್ ಬೇಡ, ನಮ್ಗೆ ಎಷ್ಟು ಖರ್ಚು ಕೊಡೋದು ನಾವು ಕೇಳ್ತಾ ಇದೀವಿ ಮೇಡಮ್ ನ್ಯಾಯವಾಗಿ. ಅದು ಕೂಡ ಅವ್ರು ಸ್ಪಂದನೆ ಮಾಡ್ತಾ ಇದ್ರು ಮೇಡಮ್. ನಿಮ್ಗೆ ಯಾವ್ದೇ ರೀತಿಯಲ್ಲಿ ಹೋಗಿಲ್ವಾ ಗೌಡ್ರೆ? ಜಿಲ್ಲಾ ಕೃಷಿ ಅಧಿಕಾರಿಗಳು ಗಮನಕ್ಕೆ ಹೋಗಿಲ್ವಾ ಅಂತ? ಅದು ಇವತ್ತು ಹೋಗಿದ್ರು ಸರ್. ನಮ್ಮ ಏರಿಯಾ ಸರ್ ಇವತ್ತು ನಮ್ಗೆ ಸ್ಪಂದನೆ ಕೊಟ್ಟಿದ್ದಾರೆ ಸರ್. ಅವರು ಈ ವಾರ ಏನ್ ನಮ್ಗೆ ಯಾವುದೇ ರೀತಿ ರೈತರಿಗೆ ಸ್ಪಂದನೆ ನೀಡಿದ್ದಿಲ್ಲ. ಈ ವಾರ ನಮ್ಗೆ ಸ್ಪಂದನೆ ನೀಡಿದ್ದಾರೆ. ಅವರು ಲೋಕಲ್ ಅವ್ರ ಮಾಲೀಕರು ಏನಿದ್ದಾರೆ, ಅಂಗಡಿ ಮಾಲೀಕರು, ಅವ್ರಿಗೆ ಹೇಳಿ ನಮ್ಗೆ ಸೆಟಲ್ಮೆಂಟ್ ಮಾಡ್ಕೊಡ್ಬೇಕಂತ ನಾವು ಮಾತಾಡಿದ್ವಿ ಸರ್. ಹೋರಾಟವನ್ನ ಮುಂದುವರಿಸಿ ರೈತರ ಬದುಕಿಗೆ ಬೆಂಕಿ ಹಚ್ಚಿದಂತ, ಕೊಳ್ಳೆ ಹೊಡೆದಂತ ಅವರ ಏನು ನಷ್ಟ ಇದೆ ತುಂಬಿಕೊಡ್ಬೇಕು ಅವರು. ಈಗ ಅದು ಸತ್ಯಸಿದ್ಧ ಸರ್. ನಾವು ಪಡೆದಿರ್ತೀವಿ ಸರ್. ನಮ್ದು ಏನಿದೆ, ನಮ್ದು ಬೆಳೆ ಲಾಸ್ಟ್ ಏನಾಗಿದೆ, ನಮ್ದು ಎಕರೆ 30,000 ರೂಪಾಯಿ ಖರ್ಚು ಮಾಡಿದ್ ಮಾತ್ರ ನಾವು ತುಂಬ ಕೊಡ್ಲೇಬೇಕು ಸರ್. ಅವ್ರು ಹಂಗೆ ಒಂದು ಹೋರಾಟವನ್ನ ಮುಂದುವರಿಸಿ ರೈತರಿಗೆ ನ್ಯಾಯ ಸಿಗ್ಬೇಕು, ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳ್ತಾ ಧನ್ಯವಾದ ಇಂಚರವಾಗಿ ಮಾತಾಡಿದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ತರ ಒಂದು ಎಲ್ಲೋ ಒಂದ್ ಕಡೆ ಕಂಪ್ನಿಗಳು ಬರುತ್ತೆ, ರೈತರಿಗೆ ಇದು ಒಳ್ಳೇದು ಅಂತ ಹೇಳಿ ಕೊಟ್ಬಿಡ್ತಾರೆ. ಸೊ ಈ ತರ ಬೆಳೆಗಳು ನಾಶ ಆದಾಗ ಪಾಪ ರೈತರು ಎಲ್ಲಿಗೆ ಹೋಗ್ಬೇಕು? ಖಂಡಿತ ಗೊಬ್ಬರದ ವಿಚಾರದಲ್ಲೂ ಹಾಗೆ ಆಗಿತ್ತು. ಈ ಬೀಜಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಕಳಪೆ ಮಟ್ಟದ ಬೀಜಗಳನ್ನು ಕೊಡ್ತಕ್ಕಂಥದ್ದು, ಅದನ್ನ ಹಾಳಾಗ್ತಾ ಇರ್ತಕ್ಕಂಥದ್ದು. ವರ್ಷಗಟ್ಟಲೆ ಕಾದು ಬೆಳೆಯೂ ಇಲ್ಲ, ಈ ಕಡೆಗೆ ಆ ಭೂಮಿಯು ಕೂಡ ಹಾಳಾಗಿ ಹೋಗ್ತಕ್ಕಂಥ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ರೈತರ ಬದುಕು ಏನಾಗಬೇಕು ಅಂತ ಹೇಳಿ ಅಂತ ಈ ರೀತಿ ಕಳಪೆ ಬೀಜವನ್ನ ಪೂರೈಕೆ ಮಾಡಿರ್ತಕ್ಕಂಥ ಮೇಲೆ ಕ್ರಮವನ್ನ ಕೈಗೊಳ್ಳೋದಕ್ಕೆ ಕೃಷಿ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಜಿಲ್ಲಾ ಕೃಷಿ ಅಧಿಕಾರಿಗಳ ಗಮನವೇ ಹರಿಸೋದಿಲ್ಲ ಅಂತ ಹೇಳೋದಾದ್ರೆ, ಅದು ಡೀಲರ್ ಜೊತೆಗೆ ಇವರು ಡೀಲ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ನಮ್ಗೆ ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಟ್ಟ ನಂತರ ಯೋಚನೆ ಮಾಡ್ತೇವೆ, ನಿಮ್ಮ ಪಾಣಿಯನ್ನ ಕೊಡಿ ಅಂತ ಕೇಳ್ತೀರಿ ಅಂತ ಹೇಳಿದ್ರೆ, ನೀವು ಏನಕ್ಕೆ ಕೂತಿದ್ದೀರಿ ಕೃಷಿ ಅಧಿಕಾರಿಗಳಲ್ಲಿ? ಕೃಷಿ ಅಧಿಕಾರಿಗಳು ಕೃಷಿ ವಿಚಾರವನ್ನ ಮಾತನಾಡೋದಕ್ಕೆ ಕೂತಿದ್ದೀರೋ ಅಥವಾ ಖುಷಿಯಾಗಿ ಅಧಿಕಾರವನ್ನು ಹಂಚಿಕೊಳ್ಳೋದಕ್ಕೆ ಕೂತಿದ್ದೀರೋ? ನೀವು ಖುಷಿಯಾಗಿ ಜೀವನವನ್ನು ನಡೆಸೋದಕ್ಕೆ ನೀವು ಕೃಷಿ ಅಧಿಕಾರಿಗಳಲ್ಲ. ಕೃಷಿಕರ ಬದುಕನ್ನ ಹಸನು ಮಾಡೋದಕ್ಕೆ ಕೃಷಿ ಅಧಿಕಾರಿಗಳ ಕ್ರಮವನ್ನು ಕೈಗೊಳ್ಳಬೇಕು. ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಆ ಪ್ರತಿಭಟನೆಯನ್ನೇ ಸ್ವಯಂ ದೂರಾಗಿ ದಾಖಲಿಸ್ಕೊಂಡು ಹೋಗಕ್ಕೆ ನಿಮ್ಗೆ ಆಗೋದಿಲ್ವಾ? ನಿಮಗೆ ಒಬ್ಬ ರೈತನ ಮನೆಗೆ ಹಾಳಾಗಿದೆ, ಸರಿಯಪ್ಪ ಒಂದೇನೋ ತೊಂದರೆ ಇದೆ ಅಂತ ಹೇಳ್ಬೋದು. ನೂರಾರು ಜನ ಅಲ್ಲಿ ಇಡೀ ರೈತರು ಹಾಳಾಗಿರ್ತಕ್ಕಂಥದ್ದು, ಇಡೀ ಭತ್ತದ ಬೆಳೆಯನ್ನ ತಂದಲ್ಲಿ ಇಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಆ ಡೀಲರ್ ಜೊತೆ ಮಾತನಾಡ್ತಕ್ಕಂಥದನ್ನ ಪ್ರಯತ್ನವನ್ನ ಮಾಡೋದು ಬಿಟ್ಬಿಟ್ಟು ನೀವು ಪಾಣಿ ತಂದ್ಕೊಡಿ, ನೀವು ಬೆಳೆ ಏನಾಗಿದೆ ತಂದ್ಕೊಡಿ, ಆಮೇಲೆ ನಾನು ಪರಿಶೀಲನೆ ಮಾಡ್ತೀನಿ ಅನ್ನೋದಾದ್ರೆ ನೀವು ನಿಜಕ್ಕೂ ಕೃಷಿ ಅಧಿಕಾರಿ ಅಲ್ಲ. ಕೃಷಿಯ ಹೆಸರಿನಲ್ಲಿ ಸರ್ಕಾರದ ಸಂಬಳವನ್ನು ತೆಗೆದುಕೊಂಡು ಕೃಷಿಯ ಅಧಿಕಾರಿಯಾಗಿ ಜೀವನವನ್ನು ನಡೆಸ್ತಾ ಇದ್ರೆ ನೀವು ಅಲ್ಲಿ ಮುಂದುವರಿದಕ್ಕೆ ನಾಲಾಯಕ ನೀವು. ಹಾಗಾಗಿ ಮೊದಲು ಇವ್ರ ಬಗ್ಗೆ, ಈ ಅಧಿಕಾರಿ ಬಗ್ಗೆ ಕ್ರಮವನ್ನು ಕೈಗೊಳ್ಳಿ, ನಂತರ ಇವ್ರಿಗೆ ಆಗಿರ್ತಕ್ಕಂಥ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ತುಂಬಿಕೊಡ್ಬೇಕಾಗುತ್ತೆ. ಖಂಡಿತ ಹೌದು. ಈ ಒಂದು ಪ್ರತಿಭಟನೆಯನ್ನ ರೈತರು ಮುಂದುವರಿಸಲಿ. ಖಂಡಿತ ಇಂಚರ ವಾಹಿನಿ ಇವ್ರ ಜೊತೆ ಇರುತ್ತೆ ಅಂತ ಹೇಳ್ತಾ ಮುಂದೆ